ಇಷ್ಟೊತ್ತಿಗೆ ನನ್ನ ಮನೆ ಬಾಗಿಲು ಸಬಡಿತು ಉಂಟು. ಇದಕ್ಕಿಂತ ಮುಂಚೆ ಇಂಥ ದೊಡ್ಡ ಸಮಸ್ಯೆ ನಮ್ಮ ಊರಿಗೆ ಬಂದಿರಲಿಲ್ಲ. ಮುಸುಗನ ಮೈಲಿ ಅಂತ ಹಿಡ್ದಿದಂತಲ್ಲ. ಒಂದು ಒಳ್ಳೆ ಪ್ರೇತ ಬಿಡಿಸುವವರನ್ನ ಕರ್ಕೊಂಡು ಬರಬೇಕು. ಯಾರಂತ ಕೇಳು ಪ್ರಸಾದ. ಯಾರಂತೆ? ಸೋಮೇಶ್ವರ ಸುಲೋಚನಂತೆ. ಪಿಕ್ಚರ್ ಪಯಣದ ವೀಕ್ಷಕರಿಗೆಲ್ಲ ನಮಸ್ಕಾರ. ಇವತ್ತಿನ ಈ ಪಿಕ್ಚರ್ ಪಯಣದ ಈ ಎಪಿಸೋಡ್ ಅಲ್ಲಿ ನಾನು ಮಾತಾಡಕ್ಕಿರುವಂತಹ ಸಿನಿಮಾ ಸು ಫ್ರಮ್ ಸೋ, ಸುಲೋಚನಾ ಫ್ರಮ್ ಸೋಮೇಶ್ವರ. ಈ ಸಿನಿಮಾದ ಬಗ್ಗೆ ಈಗಾಗಲೇ ಸಾಕಷ್ಟು ಜನ ಮಾತಾಡಿದ್ದಾರೆ, ಆಮೇಲೆ ಸಾಕಷ್ಟು ಜನ ಬರೆದಿದ್ದಾರೆ. ಇದರಿಂದಾಗಿ ಹೇಳಬೇಕಾದ ವಿಷಯಗಳನ್ನು ಸಾಕಷ್ಟು ಜನ ಹೇಳಿ ಮುಗಿಸಿದ್ದಾರೆ ಕೂಡ. ಹೊಸದನ್ನು ಹೇಳಕ್ಕೆ ಒಂಥರ ಯೋಚನೆ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ. ಇರ್ಲಿ, ನಾನು ನನ್ನ ಮಾತುಗಳನ್ನು ಹೇಳ್ತೀನಿ. ಅದು ನಾನು ಸಿನಿಮಾ ನೋಡಿ, ನನಗೆ ಸಿನಿಮಾಗಳ ಸ್ವಲ್ಪ ಇಷ್ಟವರೆಗೆ ಕೆಲವು ಎಪಿಸೋಡ್ಗಳನ್ನು ಮಾಡಿ ಸ್ವಲ್ಪ ನನಗೆ ನನ್ನ ಅರಿವಿನ ಮಟ್ಟಿಗೆ ದಕ್ಕಿದ್ದೆಷ್ಟು ಅನ್ನೋದನ್ನ ನಾನು ನಿಮ್ಗೆ ಪ್ರಸ್ತುತಪಡಿಸಲು ಇಚ್ಛಿಸ್ತೀನಿ. ಈ ಸಿನಿಮಾ ಸೂಪರ್ ಸೋ ಅದು ಬಿಡುಗಡೆ ಆಗುವವರೆಗೆ ಅದ್ರ ಹೆಸರು ನಾವಂತೂ ಯಾರು ಕೇಳಿರ್ಲಿಲ್ಲ. ಆ ಹೆಸರು ಕೂಡ ಅಂತ ಒಂದು ಆಕರ್ಷಕವಾದ ಹೆಸರು ಕೂಡ ಆಗಿರ್ಲಿಲ್ಲ. ಅದನ್ನ ಆಮೇಲೆ ಸುಲೋಚನಾ ಫ್ರಮ್ ಸೋಮೇಶ್ವರ ಅಂತ ಗೊತ್ತಾಗಿದ್ದೆ ಆಮೇಲೆ ಪೋಸ್ಟರ್ ಯಾರು ನಾಯಕ ನಟರು ಇಲ್ಲ, ಯಾವುದೋ ಒಂದು ವಿಶೇಷವಾದ ಒಂದು ಆಕರ್ಷಕವಾದ ಚಿತ್ರ ಇಲ್ಲ, ಸಾಮಾನ್ಯವಾಗಿ ಕಂಡಿರ್ತಿತ್ತು. ಆಮೇಲೆ ನೋಡ್ತಾ ಜನರಿಂದ ಜನರು, ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಹೀಗೆಲ್ಲ ಬಂದು ಇದು ಸಿನಿಮಾ ಬಹಳ ಜನರು ನಕ್ಕಲೋಗಿಸುತ್ತೆ. ನೋಡಿದವರಿಗೆಲ್ಲ ಬಹಳ ಖುಷಿ ಆಗುತ್ತೆ, ನಕ್ಕು ಹೊಟ್ಟೆ ಹುಣ್ಣಾಗುತ್ತೆ. ಈ ರೀತಿಯ ಅಭಿಪ್ರಾಯಗಳು ಬರಕ್ಕೆ ಶುರು ಆಯ್ತು. ನನಗೆ ಸ್ವಲ್ಪ ಆಶ್ಚರ್ಯ ಆಯ್ತು, ಇದೇನಪ್ಪ ಇದ್ದಕ್ಕಿದ್ದಾಗೆ ಏನೋ ಒಂದು ವಿಶೇಷ ಇಲ್ಲದ, ಅಂದ್ರೆ ಹೊಸ ನಿರ್ದೇಶಕರು, ಹೆಸರು ಕೇಳದ ನಿರ್ದೇಶಕರು, ಹೆಸರು ಮಾಡದ ನಟರು ಇರುವಂತ ಸಿನಿಮಾ ಇದ್ದಕ್ಕಿದ್ದಾಗೆ ಇಷ್ಟೊಂದು ಜನಪ್ರಿಯತೆಯನ್ನು ಗಳಿಸಿದ್ದಾದ್ರೆ ಹೇಗೆ, ನೋಡೇಬೇಡ ಅಂತ ನಾನು ಕೂಡ ನೋಡಿದೆ. ಸಿನಿಮಾ ದಕ್ಷಿಣ ಕನ್ನಡದ, ಅಂದ್ರೆ ಮುಖ್ಯವಾಗಿ ಮಂಗಳೂರಿನ ಸುತ್ತಮುತ್ತಲಿನ, ಅಂದ್ರೆ ಅದ ಸೋಮೇಶ್ವರ ಅನ್ನೋದು ಮಂಗಳೂರಿನ ತೆಂಕಣ ಭಾಗದಲ್ಲಿರುವ ಸಮುದ್ರದ ದಡದಲ್ಲಿರುವ ಊರು. ಅಲ್ಲಿ ಮಂಗಳೂರು ಅನ್ನೋದಕ್ಕೆ ಮರಳೂರು ಅಂತ ಹೆಸರು ಕೊಟ್ಟಿದ್ದಾರೆ. ಮರಳೂರು ಅಂದ್ರೆ ಮುಖ್ಯವಾಗಿ ಮರ್ಲ್ ಅಂದ್ರೆ ತುಳುವಿನಲ್ಲಿ ಹುಚ್ಚು. ಸೊ ಇದನ್ನು ನೀವು ಸೇರಿಸಿಕೊಂಡು ಹುಚ್ಚರ ಊರು ಅಂತ ಅರ್ಥ ಮಾಡ್ಕೊಳ್ಳೋದು ಬಿಡೋದು ನಿಮ್ಗೆ ಬಿಟ್ಟಿದ್ದು. ಈ ಮರ್ಲೂರು ಮತ್ತೆ ಸೋಮೇಶ್ವರಗಳ ನಡುವೆ ಎರಡು ಊರಲ್ಲಿ ನಡುವಂತ ಘಟನೆ ಈ ಸಿನಿಮಾದ ವಸ್ತು. ನಿಮ್ಗೆಲ್ಲ ಕೆಲವರಿಗೆ ಈಗಾಗಲೇ ತಿಳಿದಿರ್ಬೋದು, ತುಳು ನಾಟಕಗಳು ಸಾಮಾನ್ಯವಾಗಿ ಹಾಸ್ಯ ಪ್ರಧಾನವಾದವು. ಅದು ಎಷ್ಟರ ಮಟ್ಟಿಗೆ ಅಂದ್ರೆ ತುಳು ನಾಟಕದಲ್ಲಿ ಹಾಸ್ಯ ಇಲ್ಲದ ನಾಟಕಗಳು ಇಲ್ಲವೇ ಅನ್ನುವಂತ ಪರಿಸ್ಥಿತಿ ಇದೆ. ಅದು ಜನ ನಗ್ಲಿಕ್ಕೋಸ್ಕರನೇ ತುಳು ನಾಟಕಗಳಿಗೆ ಹೋಗ್ತಾರೆ. ಕೆಲವು ಸಲ ಅದು ದ್ವಂದ್ವಾತದು ಅಂತ ನಾನು ಹೇಳಕ್ಕೆ ಇಷ್ಟಪಡೋದಿಲ್ಲ. ಒಂಥರ ಅಂತ ಅಭಿರುಚಿಹೀನ ಹಾಸ್ಯಗಳು ಕೂಡ ಇರುತ್ತೆ. ಅದರ ಜೊತೆಗೇನೆ ಒಂದು ಸಮಾಜದ ನಡವಳಿಕೆಯನ್ನ, ಮತ್ತೆ ಕೆಲವು ನಾಯಕರನ್ನ ಅಥವಾ ಮತ್ತು ವ್ಯಕ್ತಿಗಳನ್ನ ಲೇವಡಿ ಮಾಡುವಂತಹ ವಿಷಯಗಳನ್ನು ಕೂಡ ಬಾರಿ ಸೂಕ್ಷ್ಮವಾಗಿ ಗಮನಿಸಿ ಆ ನಾಟಕಗಳು ಅಳವಡಿಸಿಕೊಂಡಿರ್ತಾರೆ. ಒಂದು ರೀತಿಯಲ್ಲಿ ನೋಡಿದ್ರೆ ಈ ನಾಟಕಗಳಲ್ಲಿ ಒಂದು ಸೋಷಿಯಲ್ ಕಾಮೆಂಟ್ರಿ ಇರುತ್ತೆ. ಈ ನಾಟಕಗಳು ಕನ್ನಡದಲ್ಲಿ ಬಂದಾಗ ಸಿನಿಮಾವಾಗಿ ಅಥವಾ ನಾಟಕವಾಗಿ ಅದು ಅಂತ ಯಶಸ್ವಿ ಕಂಡಿಲ್ಲ. ತುಳುವಲ್ಲಿ ಇದನ್ನೇ ಆಧರಿಸಿದ ಕೆಲವು ತುಳು ನಾಟಕಗಳು, ತುಳು ಸಿನಿಮಾಗಳು, ತುಳು ನಾಟಕಗಳು ಆಧರಿಸಿದ್ದು ಅದು ಯಶಸ್ವಿಯಾಗಿದೆ, ಕೆಲವು ಸೋತಿದೆ ಕೂಡ. ಆದ್ರೆ ಆ ಒಂದು ಈ ಹಾಸ್ಯ ಪ್ರಸಂಗವನ್ನು ಎತ್ತಿಕೊಂಡು ಅಂತಹ ದೊಡ್ಡ ಹೆಸರು ಮಾಡಿದ ಸಿನಿಮಾ ಇಲ್ಲ. ತುಳು ಭಾಷೆಯ ನಾಟಕ ಮಾತ್ರ ಅದು ಯಶಸ್ವಿ ಆಗಿರ್ಬೋದು, ಸಿನಿಮಾದಲ್ಲಿ ಅದು ಯಶಸ್ವಿ ಆಗಿಲ್ಲ. ಈ ತುಳು ಭಾಷೆಗೆ ಒಂದು ಬೇರೆ ಭಾಷೆಗಳು, ನನ್ನ ತಿಳಿವಿನ ಮಿತಿಯಲ್ಲಿ ಹೇಳೋದಾದ್ರೆ, ಒಂದು ವಿಶೇಷ ಏನು ಅಂದ್ರೆ ಆ ಭಾಷೆಯಲ್ಲಿ ಪನ್ ಮಾಡಕ್ಕಾಗತ್ತೆ, ಒಂದು ಪಂಚ್ ಇರುತ್ತೆ ಆ ಭಾಷೆಯಲ್ಲಿ. ಇದು ನಾವು ಕನ್ನಡದಲ್ಲಿ ಅದನ್ನ ಮಾಡಬಹುದು ಕೆಲವು ಸಂದರ್ಭದಲ್ಲಿ, ಕೆಲವು ಕನ್ನಡದಲ್ಲಿ ಕೊಡುವಂತ ಮಾತುಗಳು ಇದೆ. ಅಂದ್ರೆ ನಾನು ದ್ವಂದ್ವಾರ್ಥ ದೃಷ್ಟಿಯಲ್ಲಿ ಹೇಳ್ತಾ ಇಲ್ಲ, ಕ್ಲೇಶಾರ್ಥ, ಎರಡರ್ಥ ಕೊಡುವಂತ ಶಬ್ದಗಳು
ಮತ್ತೆ ಅದನ್ನ ಮಾತಾಡುವ ರೀತಿಯಲ್ಲಿ, ಹೇಳುವ ರೀತಿಯಲ್ಲಿ ಅದರಲ್ಲಿ ಬೇರೆ ಬೇರೆ ಅರ್ಥ ಹೊಡಿಸೋದು ತುಳುವಿಗೆ ಸಾಧ್ಯ. ಇದೇ ಈ ಸೂಪ್ರಂ ಸೋಲ್ಗೆ ಬಂದಾಗಲೂ ಕೂಡ ಈ ನಾಟಕವನ್ನ, ಈ ಸಿನಿಮಾವನ್ನ ನೋಡಿದಾಗ ಸೂಕ್ಷ್ಮವಾಗಿ ನಾನೊಬ್ಬ ತುಳುವನಾಗಿ ನೋಡಿದಾಗ ಇದರಲ್ಲಿ ಕೆಲವು ಸಂದರ್ಭದಲ್ಲಿ ನಂಗೂ ಕೂಡ ಅನ್ಸಿದೆ, ಇದು ಕೆಲವು ತುಳುವಿನ ಮಾತುಗಳನ್ನ ಕನ್ನಡಕ್ಕೆ ತರ್ಜುಮೆ ಮಾಡಿದ್ದಾರೆ ಅಂತ. ಅದರಲ್ಲಿ ನಗು ಬರುತ್ತೆ. ಆದ್ರೆ ತುಳುವಲ್ಲಿ ಅದು ಹೇಗೆ ಒಂದು ಪರಿಣಾಮಕಾರಿಯಾಗಿ ಬರುತ್ತಾ ಅದೇ ಮಟ್ಟಿಗೆ ಕನ್ನಡದಲ್ಲಿ ಅದು ಆ ಪರಿಣಾಮ ಸ್ವಲ್ಪ ಕಡಿಮೆ ಆಗುತ್ತೆ. ಅದರಿಂದಾಗಿ ಈ ಆ ನಾಟಕದ ಮಾತುಗಳನ್ನ ತುಳುವಿನಲ್ಲಿ ಅಳವಡಿಸುವ ರೀತಿಗೆ, ಅಥವಾ ತುಳುವಿನಲ್ಲಿ ಇರುವಂತಹ ಈ ಶ್ಲೇಷಾತ್ಮಕ ಶ್ಲೇಷೆಯನ್ನು ಉಳ್ಳ ಶಬ್ದಗಳಿಗೆ ಕನ್ನಡದಲ್ಲಿ ಬಂದಾಗ ಸ್ವಲ್ಪ ಹೆಚ್ಚು ಕಮ್ಮಿ ಆಗೋದ್ರ ಜೊತೆಗೆ ಏನಾಗುತ್ತೆ ಅಂದ್ರೆ, ಈ ದಕ್ಷಿಣ ಕನ್ನಡದ ಆಚಾರ ವಿಚಾರ ನಡವಳಿಕೆಗಳ ಪರಿಚಯ ಇಲ್ಲದವರಿಗೆ ಈ ಸಿನಿಮಾ ಸ್ವಲ್ಪ ಮಟ್ಟಿಗೆ ಮುಟ್ಟುವುದು ಕಷ್ಟ ಅಂತ ಅನ್ಸುತ್ತೆ. ನಂಗೆ ಬಹಳ ಆಶ್ಚರ್ಯ ಆಗುತ್ತೆ. ಅಂದ್ರೆ ನಾನು ಸಿನಿಮಾ ನೋಡಿದಾಗ ನನಗೆ ಅಲ್ಲಿಯ ಎಲ್ಲ ಪದ್ಧತಿಗಳು ಆಚಾರಗಳು ಗೊತ್ತಿರೋದ್ರಿಂದ ಇದನ್ನು ಹೇಗೆ ಕರಾವಳಿಯನ್ನು ಬಿಟ್ಟು ಕರಾವಳಿಯ ಮೇಲಿನವರು ಕೂಡ ಇದನ್ನ ಹೇಗೆ ಇಷ್ಟಪಡ್ತಾರೆ, ಹೇಗೆ ಬಿದ್ದು ನಗ್ತಾರೆ, ಅವರಿಗೆ ಹೇಗೆ ಮುಟ್ಟಿದೆ ಅನ್ನೋದು ನನಗೆ ವಿಶೇಷ ಅಂತ ಕಂಡಿದೆ. ಯಾಕಂದ್ರೆ ಇಲ್ಲಿ ತುಳುನಲ್ಲಿ ಇನ್ನೊಂದು ವಿಶೇಷ ಇದೆ. ಈಗ ನಾನು ಮಾತಾಡೋರು ನನ್ನ ಗೆಳೆಯರು ಹೇಳ್ತಾನೆ, ತುಳು ಮಾತಾಡೋರು ಸ್ವಲ್ಪ ಬಹಳ ರಭಸವಾಗಿ ಮಾತಾಡ್ತಾರೆ, ವೇಗವಾಗಿ ಮಾತಾಡ್ತಾರೆ. ಅವರು ಅದನ್ನ ಕನ್ನಡದಲ್ಲಿ ಮಾತಾಡುವಾಗಲೂ ಕನ್ನಡವನ್ನು ಸ್ವಲ್ಪ ವೇಗವಾಗಿ ಮಾತಾಡ್ತಾರೆ, ಅವ್ರಿಗೆ ಸುಲಭವಾಗಿ ಅರ್ಥ ಆಗದ ರೀತಿಯಲ್ಲಿ ಮಾತಾಡ್ತಾರೆ. ಇದು ತುಳುವಿನಲ್ಲಿ ಇರುವಂತಹ ಒಂದು ಆ ಭಾಷೆಗೆ ಸಂಬಂಧಪಟ್ಟ ವಿಷಯ, ಭಾಷೆಗೆ ಸಂಬಂಧಪಟ್ಟ ಉಚ್ಚಾರಣೆಯ ವಿಷಯವಾದ್ದರಿಂದ ಇದನ್ನ ಕನ್ನಡದಲ್ಲಿ ಹೇಳುವಾಗಲೂ ಕೂಡ ಅದೇ ರೀತಿಯಲ್ಲಿ ಸಂಭಾಷಣೆಯನ್ನು ಮಾಡೋದ್ರಿಂದ ಈ ಸಿನಿಮಾದಲ್ಲಿ ಕೂಡ ಸಂಭಾಷಣೆ ಸ್ವಲ್ಪ ವೇಗವಾಗಿಯೇ ಇದೆ. ಎಲ್ಲ ಪಾತ್ರಧಾರಿಗಳು ಇದನ್ನ ಅರ್ಥ ಮಾಡ್ಕೊಳ್ಳೋದು, ಆ ಮಾತಿನ ವೇಗದೊಟ್ಟಿಗೆ ಹೋಗೋದು ಬಹಳ ಕಷ್ಟಕರವಾದ ಕೆಲಸ. ಆದ್ರೂ ಅದು ಜನರನ್ನು ಮುಟ್ಟಿದೆ. ಇದಕ್ಕೆ ಕಾರಣ ನನ್ಗೆ ತಿಳಿದ ಮಟ್ಟಿಗೆ ಒಂದು, ಆ ಪಾತ್ರಧಾರಿಗಳ ಹಾವಭಾವ, ಅವರ ದೇಹಭಂಗಿ, ಆ ಸಂದರ್ಭಕ್ಕೆ ತಕ್ಕ ಹಾಗೆ ಅವರು ಅದನ್ನ ತೋರ್ಪಡಿಸುವ ರೀತಿಯಲ್ಲಿ ಅವರ ಮಾತುಗಳಿಗಿಂತ ಮುಖ್ಯವಾಗಿ ಆ ಹೇಳುವಂತ ರೀತಿ ಇದೆಯಲ್ಲ, ಅವರ ಅಂಗಭಂಗಿ ಇದೆಯಲ್ಲ, ಅದರಲ್ಲಿ ಬಹಳ ಒಂಥರ ನಗು ಹುಟ್ಟಿಸುವ ರೀತಿಯಲ್ಲಿದೆ. ಒಂದು ಉದಾಹರಣೆ ಹೇಳೋದಾಗಿದ್ರೆ, ಅವರು ಒಬ್ಬ ರಿಕ್ಷಾ ಡ್ರೈವರು, ಅವನ ಮನೆಗೆ 2:30 ಗಂಟೆಗೆ ಬಂದು ಈ ಯುವಕ ಬಾಗಿಲು ತಟ್ತಾನೆ. ಅವನಿಗೆ ದೆವ್ವ ಹಿಡಿದಿದೆ ಅಂತ ಅವರಿಗೆ ಮೊದಲೇ ಗೊತ್ತಿರುತ್ತೆ. ಆದ ಕಾರಣ ಅವನು ಬಾಗಿಲು ತಟ್ಟಿದ ತಕ್ಷಣ ಭಯಭೀತಿಯಿಂದ ಹೆಂಡತಿ ಬಾಗಿಲು ತೆಗಿರಿ ಅಂತ ಹೇಳಿದಾಗಲೂ ಅವ್ನು ಕೇಳದೆ ಬಚ್ಚಿಟ್ಟು ಕೊಡ್ತಾನೆ ಬಾಗಿಲು ತೆಗೆಯದೆ. ಅವ್ನು ಸ್ವಲ್ಪ ಹೊತ್ತು ಬಾಗಿಲು ಬಡಿದು ಆಮೇಲೆ ಹೋಗ್ತಾನೆ. ಮಾರನೇ ದಿವಸ ಅವರೆಲ್ಲ ಸೇರಿದಾಗ ಮತ್ತೊಬ್ರು ಹೇಳ್ತಾರೆ, ಆ ರವಿ ಅಣ್ಣ ಅನ್ನೋ ಪಾತ್ರ ಹೇಳ್ತಾರೆ, ನಿನ್ನೆ ನಮ್ಮನೇಲಿ ಕೂಡ 2:30 ಗಂಟೆಗೆ ಬಾಗಿಲು ತಟ್ಟಿದ್ದ ಅಂತ. ಅದಕ್ಕೆ ಇವನು ಹೇಳ್ತಾನೆ, ಹೌದು ನಮ್ಮನೇಲಿ ಬಾಗಿಲು ತಟ್ಟಿದ, ನಾನು ಬಾಗಿಲು ತೆರೆಯೋಣ ಅಂತ ಹೇಳಿದ್ರೆ ನನ್ನ ಹೆಂಡತಿ ಬಿಡ್ಲೇ ಇಲ್ಲ, ನನ್ನ ಗಟ್ಟಿಯಾಗಿ ಹಿಡ್ಕೊಂಡು ಬಿಡ್ಲೇ ಇಲ್ಲ ಅಂತ ಅಂದಾನೆ. ಸೊ ಇದ್ರ ಹಾಸ್ಯ ಏನಿದೆ ಈ ಮಾತಲ್ಲಿ? ಹಾಸ್ಯ ಇಲ್ಲ. ಆದ್ರೆ ಅವ್ರು ಹೇಳುವ ರೀತಿ, ಆ ಪ್ರಸಂಗ ಹಿಂದಿನದನ್ನು ಕೂಡ ಪ್ರೇಕ್ಷಕರು ನೋಡಿರ್ತಾರೆ. ನೋಡಿದ್ರಿಂದಾಗಿ ಅವರಿಗೆ ಅದು ದಾಟುತ್ತೆ. ಇದರಿಂದ ಆ ಹೇಳುವಂತ ರೀತಿ ಮತ್ತು ಸಂದರ್ಭಗಳಿದೆಯಲ್ಲ, ಆ ಸಂದರ್ಭಗಳ ಮೂಲಕ ಇಲ್ಲಿ ಹಾಸ್ಯ ಬರುತ್ತೆ. ನೆನ್ನೆ ರಾತ್ರಿದೊಂದು ವಿಷಯ ಹೇಳಿ ಪ್ರಯೋಜನ ಇಲ್ಲ ಮಾರೆ. ಎಂತಾಯ್ತು ಅಣ್ಣ? ರಾತ್ರಿ ಒಂದು ಸುಮಾರು 2:30 ಗಂಟೆ ಆಗಿರ್ಬೋದು. ಮನೆದು ಬಾಗಿಲು ಬಡಿತಾ ಉಂಟು. ಜೊತೆಗೆ ನನ್ನ ಮನೆ ಬಾಗಿಲು ಸಹ ಬಡಿತಾ ಉಂಟು. ಇದಕ್ಕಿಂತ ಮುಂಚೆ ಇಂಥ ದೊಡ್ಡ ಸಮಸ್ಯೆ ನಮ್ಮ ಊರಿಗೆ ಬಂದಿರಲಿಲ್ಲ. ಜೀವನ ಮೇಲೆ ಎಂತಾದ್ರೂ ಹಿಡ್ದಿದೆ ಅಂತಲ್ಲ? ಒಂದು ಒಳ್ಳೆ ಪ್ರೇತ ಬಿಡಿಸುವವರನ್ನ ಕರ್ಕೊಂಡು ಬರಬೇಕು. ಇನ್ನೊಂದು ಆಚಾರದ ಬಗ್ಗೆ ಹೇಳಿದೆ. ಇದು ಆಚಾರಗಳು ಹೇಗೆ ಆಗಿದೆ ಅಂದ್ರೆ, ಕೆಲವರಿಗೆ ಇದು ಅರ್ಥ ಆಗ್ಬೋದು, ಕೆಲವರಿಗೆ ಅರ್ಥನೂ ಆಗ್ಬೋದು, ಇಂಥ ಅರ್ಥ ಆಗದೇ ಇರ್ಬೋದು. ಇಂಥ ಹಲವಾರು ಸಂದರ್ಭಗಳು ಸಿನಿಮಾದಲ್ಲಿದೆ. ಸತ್ತವರಿಗೆ ಮಧ್ಯಾಹ್ನ ಉತ್ತರ ಕ್ರಿಯೆ ಕೆಲಸಗಳಾಗಿರುತ್ತೆ, ಸಾಯಂಕಾಲ ಸತ್ತವರಿಗೆ ಬಡಿಸುವ ಕಾರ್ಯಕ್ರಮ ಇರುತ್ತೆ. ಅಂದ್ರೆ ನಮ್ಮ ತುಳುವಿನಲ್ಲಿ, ದಕ್ಷಿಣ ಕನ್ನಡದ ತುಳುನಾಡು ಸಂಪ್ರದಾಯದಲ್ಲಿ ಒಳಗೆ ಕರೆಯುವುದು ಅಂತ ಇರುತ್ತೆ. ಅಂದ್ರೆ ಸತ್ತವರನ್ನು ಒಳಗೆ ಕರೆಯುವುದು ಅಂತ. ಅದಕ್ಕೆ ಎಲೆ ಹಾಕಿರ್ತಾರೆ. ಎಲೆ ಹಾಕಿದಾಗ 3 ಎಲೆ ಹಾಕಿರ್ತಾರೆ. ಯಾರಿಗೆ ಅಂತ ಕೇಳಿದಾಗ ಇದ್ರ ಹಿಂದೆ ಸತ್ತವರು ಇಬ್ಬರಿಗೆ ಅಂತ ಹೇಳ್ತಾರೆ. ಅದ್ರ ಒಬ್ರು ಗಂಡಸು ಅಥವಾ ಇಬ್ರು ಗಂಡಸರು, ಮತ್ತೊಬ್ರು ಕೆಲವೇ ದಿನಗಳ ಹಿಂದೆ ಸತ್ತವರು. ಆ ಒಬ್ಬರ ಎಲೆಯ ಮುಂದೆ
ಸಾಮಾನ್ಯವಾಗಿ ನಮ್ಮಲ್ಲಿ ಒಂದು ಪದ್ಧತಿ ಇದೆ ಅಂದ್ರೆ, ಅವರಿಗೆ ಬಡಿಸುವಾಗ ಅವರು ಏನು ಇಷ್ಟಪಟ್ಟಿದ್ರ, ಅವ್ರಿಗೇನು ಬೇಕು ಅಂತ ಅವರು ಅಪೇಕ್ಷಿಸಿದ್ರೆ ಅದನ್ನೆಲ್ಲ ಅಲ್ಲಿ ಇಡ್ತಾರೆ. ಡ್ರಿಂಕ್ಸ್ ಮಾಡೋದು ಡ್ರಿಂಕ್ಸ್, ಆಮೇಲೆ ಬೇರೆ ಏನಾದ್ರು ಸಿಗರೇಟು, ತಾಂಬೂಲ, ನಶ್ಯ ಅದೆಲ್ಲ ತಗೊಳ್ಳೋದು ಅದನ್ನು ಇಟ್ಟಿರ್ತಾರೆ. ಈ ಎಲೆಯ ಮುಂದೆ ಸಿಗರೆಟ್ ಪ್ಯಾಕ್ ಇರುತ್ತೆ. ಆಗ ಮತ್ತೊಬ್ಬ ಬಹಳ ಗಂಭೀರವಾಗಿ ಕೇಳ್ತಾನೆ, ಅಲ್ಲ ಅವರಿಗೆ ಅವರು ಬೀಡಿ ಸಿಗರೆಟ್ ಎಳಿತಿರ್ಲಿಲ್ಲಲ್ವಾ ಅಂತ. ಅದಕ್ಕೆ ಪಾತ್ರದಲ್ಲಿ ಮತ್ತೊಬ್ಬ ಹೇಳ್ತಾನೆ ಪಕ್ಕದಲ್ಲಿ ಇದ್ದಾನೆ, ಹೌದು ಅವರು ಬೀಡಿ ಎಳಿತಿದ್ರು, ಆದ್ರೆ ಡಾಕ್ಟರ್ ಅವರು ಸಾಯೋ ಸಮಯದಲ್ಲಿ ನೀನು ಬೀಡಿ ಎಳಿಬೇಡ ಅಂತ ಹೇಳಿದ್ರು, ಅದಕ್ಕೆ ಸಿಗರೆಟ್ ಪ್ಯಾಕೆಟ್ ಇದ್ದೀವಿ ಅಂತ. ಇದು ಹಾಸ್ಯ ಅಂತ ನೀವು ತಿಳ್ಕೊಂಡ್ರೆ ಹಾಸ್ಯ ಅಲ್ಲ ಅಂದ್ರೆ ಅದು ಹಾಸ್ಯ ಅಲ್ಲ. ಅದ್ರಲ್ಲಿ ಎರಡು ವಿಷಯ ಗೊತ್ತಿರ್ಬೇಕಾಗತ್ತೆ. ಒಂದು ಅಲ್ಲಿ ಆಚಾರ, ಬಡಿಸುವಂತ ಆಚಾರ, ಇನ್ನೊಂದು ಹೇಳುವಂತ ರೀತಿ. ಬಿಡಿ ಇಟ್ಟಿಲ್ಲ, ಅದು ಬಿಡಿ ಬದಲು ಸಿಗರೆಟ್ ಇಟ್ಟಿದೀವಿ ಅಂತ ಅಂದ್ರೆ ಹೇಳುವಂತ ವಿಧಾನ ಇದೆಯಲ್ಲ, ಇದು ಹಾಸ್ಯ ಹೋಗುತ್ತೆ. ಈ ರೀತಿಯಾಗಿ ಸನ್ನಿವೇಶಗಳನ್ನ ಕಟ್ತಾ ಹೋಗಿದ್ದಾರೆ. ಆದ್ರೆ ಈ ಸಿನಿಮಾದಲ್ಲಿ ನನಗೆ ಅನ್ಸಿದ ಪ್ರಮುಖ ಅಂಶ ಏನು ಅಂದ್ರೆ ಆ ಸಿನಿಮಾದ ಕಟ್ಟುವಿಕೆ. ನಾನೀಗ ಒಂದೆರಡು ಸಂದರ್ಭಗಳನ್ನು ಹೇಳಿದೆ. ಎಲ್ಲವನ್ನ ಸಿನಿಮಾದ ಬಗ್ಗೆ ಕಥೆಯನ್ನಾಗ್ಲಿ ಅಥವಾ ಸಿನಿಮಾದ ಏನು ಅಂತ್ಯವನ್ನಾಗ್ಲಿ ನಾನು ಹೇಳಕ್ ಹೋಗಲ್ಲ. ಈ ಪ್ರತಿಯೊಂದು ದೃಶ್ಯಗಳು ಕೂಡ ಈ ಸಿನಿಮಾದ ಬಹಳ ಪ್ರಾಮುಖ್ಯವಾದ ಅಂಶ ಅಂತ ನಂಗನ್ಸಿದ್ದಂದ್ರೆ ಆ ಸಿನಿಮಾದ ಬರವಣಿಗೆ. ನಾವೀಗ ಸಾಮಾನ್ಯವಾಗಿ ಚಿತ್ರಕಥೆ ಅಂತ ಹೇಳ್ತೀವಿ. ಚಿತ್ರಕಥೆ ಒಂದು ಸಾಮಾನ್ಯವಾಗಿ ಯಾರು ಕೂಡ ಒಂದು ಗಮನಿಸದ ಒಂದು ಟೈಟಲ್ ಕಾರ್ಡಲ್ಲಿ ಬಂದು ಹೋಗುವಂತ ಒಂದು ಹೆಸರು ಅಷ್ಟು ಬಿಟ್ರೆ ಅದರ ಬಗ್ಗೆ ಯಾರು ಒಂದು ವಿಶೇಷವಾದ ಗಮನ ಕೊಡದೇನೆ ಎಷ್ಟೋ ಚಿತ್ರಗಳು ಚಿತ್ರಕಥೆ ಸರಿ ಇಲ್ಲದೆ ಬಿದ್ದೋಗಿವೆ. ಚಿತ್ರಕಥೆಯ ಬಗ್ಗೆ ಒಂದು ಕಾರ್ಯಾಗಾರ ಮಾಡಬೇಕು, ಚಿತ್ರಕಥೆಯ ಬಗ್ಗೆ ಬರೆಯುವ ಬಗ್ಗೆ ಒಂದು ಪರಿಣತಿ ಇರಬೇಕು ಅನ್ನೋದನ್ನ ಎಷ್ಟೋ ಜನ ಹೇಳಿದ್ರು ಕೂಡ ಅದು ನಮ್ಮಲ್ಲಿ ಇವತ್ತು ಕೂಡ ಯಾರು ಮಾಡಿಲ್ಲ. ಬಿಡಿ, ಆ ವಿಷಯ ಒತ್ತಡ ಇಟ್ಕೊಳ್ಳೋಣ. ಇದರಲ್ಲಿ ಆ ಚಿತ್ರಕಥೆಯ ಅವಶ್ಯಕತೆ ಏನು ಅನ್ನೋದು ಈ ಚಿತ್ರದಲ್ಲಿ ಗೊತ್ತಾಗುತ್ತೆ. ಪ್ರತಿಯೊಂದು ಸಂದರ್ಭವನ್ನ, ಪ್ರತಿಯೊಂದು ಸನ್ನಿವೇಶವನ್ನ, ಪ್ರತಿಯೊಂದು ದೃಶ್ಯವನ್ನ ಅಷ್ಟು ಅಚ್ಚುಕಟ್ಟಾಗಿ ಅದನ್ನು ಹಿಡಿದಿದ್ದಾರೆ. ಅಲ್ಲಿಯ ಮಾತುಕತೆಗಳು, ಅಲ್ಲಿಯ ಸಂಭಾಷಣೆ ಜೊತೆಗೆ ಅವರ ಪ್ರತಿಯೊಂದು ವ್ಯಕ್ತಿಯ ನಡೆನುಡಿ, ಮತ್ತೆ ಅದಕ್ಕೆ ಹಿನ್ನೆಲೆಯಲ್ಲಿ ಬರುವಂತಹ ಬೇರೆ ಬೇರೆ ಸಂದರ್ಭಕ್ಕೆ ತಕ್ಕ ಹಾದ ಪೋಸ್ಟರ್ ಆಗ್ಲಿ, ಚಿತ್ರಗಳಾಗ್ಲಿ, ಅಥವಾ ಮನೆ ಆಗ್ಲಿ, ಅಥವಾ ಒಂದು ದಿರಿಸಾಗ್ಲಿ, ಇದೆಲ್ಲ ಪ್ರತಿಯೊಂದನ್ನು ಅತ್ಯಂತ ಜತನದಿಂದ ಯಾವುದಕ್ಕೂ ಕೊರತೆ ಆಗದಂತೆ ಸಂದರ್ಭಕ್ಕೆ ಸರಿಯಾಗಿ ಕಟ್ಟಿದ್ದಾರೆ. ಇದರಿಂದಾಗಿ ಏನಾಗಿದೆ, ಆ ಚಿತ್ರ ಯಾವ ಕ್ಷಣದಲ್ಲೂ ಬೇಸರ ಮೂಡಿಸಲ್ಲ. ಒಂದು ನಗುದ ಬಿಡೋದು ಬೇರೆ ವಿಷಯ. ಕೆಲವರು ನಗಬಹುದು, ಕೆಲವರು ನಗದನೇ ಇರ್ಬೋದು. ನಗು ಅನ್ನೋದು ಕೆಲವರಿಗೆ ಸಹಜವಾಗಿರುತ್ತೆ. ಕೆಲವರು ಬಹಳ ಒಂದು ಸೂಕ್ಷ್ಮವಾದ ದೃಷ್ಟಿಯಿಂದ ವಿಮರ್ಶಾತ್ಮಕವಾಗಿ ನೋಡುವವರು ಇರ್ತಾರೆ. ಅಂತವ್ರಿಗೆ ನಗು ಬರೋದು ಸ್ವಲ್ಪ ಕಷ್ಟ. ಇನ್ನು ಕೆಲವರು ನಗಬಾರದು ಅಂತಲೇ ಹೋಗಿರುವವರು ಇರ್ಬೋದು. ಆದ್ರೆ ನಗಲೇಬೇಕು. ಸಿನಿಮಾ ನಕ್ರೆ ಮಾತ್ರ, ನಗು ಬಂದ್ರೆ ಮಾತ್ರ ಅದು ಒಳ್ಳೆ ಸಿನಿಮಾ. ಅಥವಾ ಸಿನಿಮಾದಲ್ಲಿ ಇವರೇ ಪ್ರಚಾರ ಮಾಡಿದಾಗೆ ಇದು ನಕ್ಕು ನಲಿಯುವ, ನಗು ಬರೆಸುವ ಸಿನಿಮಾ ಅಂತ ನಾವು ಹೇಳಿದ್ರು ಕೂಡ ಈ ನಗು ಅನ್ನೋದು ಎಲ್ಲರಿಗೂ ಒಂದೇ ತರ ಇರುತ್ತೆ ಅಂತ ನಾವು ಹೇಳಕ್ಕೆ ಬರಲ್ಲ. ಆದ್ರೆ ಈ ಸಿನಿಮಾ ಸಿನಿಮಾದ ಅದು ಗುಣ ಏನು ಅಂದ್ರೆ, ಸಿನಿಮಾದಲ್ಲಿ ಕೂತವರು, ಅದು ಪ್ರೇಕ್ಷಕರು, ಈಗ ಅದು 2ನೇ ವಾರ ಕಾಲಿಡ್ತಿದೆ, ಅದನ್ನ ನಗ್ಲಿ ಬಿಡ್ಲಿ ಸಿನಿಮಾವನ್ನ ಎಂಜಾಯ್ ಮಾಡ್ತಿದ್ದಾರೆ. ಅದೊಂದು ಮನಸ್ಸಿಗೆ ಒಂದು ಸಂತೋಷವನ್ನು ಕೊಡುತ್ತೆ, ಒಂದು ಖುಷಿ ಕೊಡುತ್ತೆ, ಮುದ ನೀಡುತ್ತೆ. ಒಂದು ಸಿನಿಮಾ ಅದು ಮನೋರಂಜನೆ ಅನ್ನೋದು ಒಂದು ಅದರ ಪ್ರಮುಖ ಅಂಶ ಅಂತ ನಾನು ಭಾವಿಸಿದ್ದೇನೆ. ಅದೊಂದು ವ್ಯವಹಾರವೂ ಹೌದು, ಅದ್ರ ಜೊತೆಗೆ ಮನೋರಂಜನೆ ಹೌದು. ಆದ್ರೆ ಮನೋರಂಜನೆ ಅಷ್ಟೇನಾ ಅಥವಾ ವ್ಯವಹಾರ ಅಷ್ಟೇನಾ ಅಂದ್ರೆ ಅಷ್ಟಲ್ಲ. ಒಂದು ಒಳ್ಳೆಯ ಚಿತ್ರ, ಒಂದು ಚಿತ್ರವನ್ನು ಮೂಡಿಸ್ಬೇಕು, ಕಲಾತ್ಮಕವಾಗಿರ್ಬೇಕು, ಮತ್ತೆ ಅದು ಎಲ್ಲಾ ದೃಷ್ಟಿಯಿಂದಲೂ ಪರಿಪೂರ್ಣವಾಗಿರ್ಬೇಕು. ಈಗ ಹಲವಾರು ಅಂಶಗಳಿವೆ. ಆದ್ರೆ ಪ್ರಮುಖವಾದ ಮನೋರಂಜನೆಯನ್ನ ಸಾಮಾನ್ಯವಾಗಿ ಒಬ್ಬ ತುಂಬಾ ಬೇಸತ್ತವನು, ಬಸವಳಿದವನು ಅದು ಬೇಡ, ಎಲ್ಲ ಬೇಡ. ಇತ್ತೀಚೆಗೆ ಬರೋ ಚಿತ್ರಗಳನ್ನು ನೋಡಿ, ಆ ಚಿತ್ರಗಳಲ್ಲಿ ಕ್ರೌರ್ಯ, ಆ ಲಾಂಗು ಮಚ್ಚು, ಆಮೇಲೆ ಅನಾವಶ್ಯಕ ಅಳು, ಆಮೇಲೆ ಏನು ಕೊನೆಗೆ ಒಂದು ತೀರಾ ಒಂದು ಹೊಡೆದಾಟದ ದೃಶ್ಯಗಳು, ಇಂಥದ್ದೆಲ್ಲ ಬಂದು ರೋಸಿ ಹೋದ ಜನಕ್ಕೆ ಇದೇನನ್ಸುತ್ತೆ, ಒಂದು ಹೊಸ ಗಾಳಿ ಬೀಸಿದಾಗ, ಒಂದು ತಂಗಾಳಿ ಬೀಸಿದಾಗ ಆಗುತ್ತೆ, ಒಂದು ಹೊಸ ಅನುಭವ ಕೊಡುತ್ತೆ, ಒಂದು ಹೊಸ ಸುಖ ಕೊಡುತ್ತೆ. ಅದಕ್ಕೋಸ್ಕರ ಜನ ಹೋಗಿದ್ದಾರೆ, ನೋಡ್ತಿದ್ದಾರೆ ಅಂತ ನನಗೆ ಅನ್ಸುತ್ತೆ. ಅದರ ಒಟ್ಟಿಗೆ ನಾನು ಹೇಳಿದ ಹಾಗೆ ಒಂದು ಸಿನಿಮಾದ ಕಟ್ಟುವಿಕೆ ಮತ್ತು ನಟನೆ ಎಲ್ಲಿ ನಾನು ಮೊದಲು ಹೇಳಿದೆ, ಯಾರೂ ಕೂಡ ಪರಿಣತ ನಟ ಇಲ್ಲ ಅಂತ ಹೇಳೋದಕ್ಕೆ ಒಂದು ಅಪವಾದ ಇದೆ. ರಾಜ್ ಬಿ ಶೆಟ್ಟಿ ಅವರು ಒಂದು ಪಾತ್ರ ಮಾಡಿದ್ದಾರೆ, ಮತ್ತವರೆಲ್ಲ ಎಲ್ಲ ಅಲ್ಲಿ ಇಲ್ಲಿ
ಎರಡು ಮೂರು ಸಿನಿಮಾಗಳಲ್ಲಿ ಮುಖ ತೋರಿಸಿ ಹೋಗಿರ್ಬೋದು, ಎರಡು ಸಣ್ಣ ಪುಟ್ಟ ನಟರು ಮಾಡಿರ್ಬೋದು. ಆದ್ರೆ ಯಾರು ಕೂಡ ಜನರ ಮನಸ್ಸಿನಲ್ಲಿ ಛಾಪ್ ಒತ್ತಿದವರಲ್ಲ. ಅವರ ಹೆಸರು ಹೇಳಿ ಸಿನಿಮಾ ನಡೆಯುತ್ತೆ ಅಂತ ಹೇಳೋದು ಭರವಸೆ ಕೂಡ ಇಲ್ಲ. ನಿರ್ದೇಶಕಂತೂ ಹೊಚ್ಚ ವಸ್ತು, ಯಾರು ಅಂತ ಹೆಸರು ಕೇಳಿದವರೇ ಅಲ್ಲ. ಹೊಸ ಹೆಸರು, ಮೊದಲ ಸಿನಿಮಾ ಅವರು. ಇದರಿಂದಾಗಿ ತುಂಬಾ ಅನುಕೂಲ ಕೂಡ ಆಗಿದೆ. ಯಾಕಂದ್ರೆ ಯಾವ ಪಾತ್ರಕ್ಕೆ ಯಾರು ಬೇಕಾ ಅದನ್ನ ಆಯ್ಕೆ ಮಾಡಿದೆ. ಆ ಪಾತ್ರಕ್ಕೆ ಸರಿಯಾದ ವ್ಯಕ್ತಿಗಳನ್ನ, ಆ ಪಾತ್ರದ ಗುಣದೋಷಗಳಿಗೆ ಯಾರು ಹೋಲ್ತಾರ ಅದೇ ತರದ ವ್ಯಕ್ತಿಗಳು ಅಲ್ಲಿ ನಮಗೆ ಕಾಣಿಸ್ಕೊಳ್ತಾರೆ. ಚಿತ್ರ ಮುಖ್ಯ ಪಾತ್ರ ಅಂತ ಯಾರೂ ಇಲ್ಲ. ಕುವೆಂಪು ಅವರು ಹೇಳಿದಾಗ ಇಲ್ಲಿ ಯಾರು ಮುಖ್ಯರಲ್ಲ, ಯಾರು ಅಮುಖ್ಯರಲ್ಲ. ಆದ್ರೆ ಹಾಗಂತ ಪ್ರತಿಯೊಬ್ಬರಿಗೂ ಕೂಡ ಅವ್ರದೇ ಆದ ಒಂದು ಕೆಲಸ ಇದೆ ಅಲ್ಲಿ, ಅವ್ರದೇ ಆದ ಒಂದು ಕಾರ್ಯ ಇದೆ ಅಲ್ಲಿ, ಅವ್ರದೇ ಆದ ಒಂದು ವಿಶೇಷತೆ ಇದೆ, ಅದನ್ನು ತೋರಿಸ್ತಾನೆ. ಅದ್ರ ಜೊತೆಗೆ ಯಾರು ಪರಿಪೂರ್ಣರೂ ಅಲ್ಲ ಅಲ್ಲಿ. ರವಿ ಅಣ್ಣ ಅಂತ ನಾನು ಹೇಳಿದೆ, ಅವರಲ್ಲಿ ದೋಷ ಇದೆ. ಅಶೋಕ ಅಂತ ಇನ್ನೊಂದು ಪಾತ್ರ, ಅವನಿಗೆ ದೆವ್ವ ಹಿಡಿಯುತ್ತೆ. ಅವನು ಕೂಡ ಅವನಿಗೆ ಸ್ವಲ್ಪ ದುರ್ಬುದ್ಧಿ ಇದೆ. ಅಂದ್ರೆ ಈ ವಿಡಿಯೋಗಳನ್ನು ನೋಡೋದು, ಆಮೇಲೆ ಕುಡಿದು ಹೋದಾಗ ಅವನು ಮಚ್ಚಲ ಮನೆ ಇಟ್ಕೊಳ್ಳೋದು, ಇಂಥ ಸಣ್ಣ ಬುದ್ಧಿ ಕೂಡ ಇದೆ. ಇಲ್ಲಿ ಯಾರು ಪರಿಪೂರ್ಣರಲ್ಲ. ಅದರ ಒಟ್ಟಿಗೆನೆ ಅವರು ಜೀವನವನ್ನ ಒಂದು ಸಮಾಜದಲ್ಲಿ ಒಬ್ಬರಿಗೊಬ್ಬರಿಗೆ ಆಗುತ್ತಾ, ಒಬ್ಬರಿಗೊಬ್ಬರಿಗೆ ಸಹಾಯ ಮಾಡ್ತಾ, ಒಬ್ಬರಿಗೊಬ್ಬರಿಗೆ ನೆರವು ನೀಡುತ್ತಾ, ಅಥವಾ ಒಬ್ಬರೊಬ್ಬರ ಕಷ್ಟದಲ್ಲಿ ಭಾಗಿಯಾಗುತ್ತಾ ಅವರೊಂದು ಸಹಬಾಳ್ವೆ ನಡೆಸ್ತಾರೆ. ಅದೂ ಇದೆ. ಸಹಬಾಳ್ವೆ ನಮ್ಗೆ ಮುಖ್ಯವಾದ. ಅವ್ರು ಎಲ್ಲರೂ ಕೂಡ ಒಂದು ಊರಿನವರು. ಹಿಂದೆ ನಾನು ಬಹುಶಃ ಎಲ್ಲಾ ಕಡೆದಲ್ಲಿ ಹಳ್ಳಿಯಲ್ಲಿ ಇರುವಂತ ಒಂದು ಮೊದಲಿಂದಲೂ ಇದ್ದಂತಹ ಒಂದು ಸಮಾಜದ ಒಂದು ವಿಷಯವಾಗಿತ್ತು. ಈಗ ಅದು ಛಿದ್ರ ಆಗಿ ಸಮಾಜದಲ್ಲಿ ಬೇರೆ ಒಟ್ಟಿಗೆ ಸೇರುವಂತ ಇದು ಕಮ್ಮಿ ಆಗಿದೆ. ಆದ್ರೂ ಹಳ್ಳಿಗಳಲ್ಲಿ, ಗ್ರಾಮೀಣ ಪ್ರದೇಶಗಳಲ್ಲಿ ಅದು ಇದೆ. ಕೆಲವು ಸಂದರ್ಭದಲ್ಲಿ ನಗರಗಳನ್ನು ಬಿಟ್ರೆ ಹೆಚ್ಚಿನ ಸಂದರ್ಭದಲ್ಲಿ ಜನ ಎಲ್ಲ ಒಂದು ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಒಟ್ಟಿಗೆ ಸೇರಿ ಮಾಡೋದಿದೆ. ಈ ಸಿನಿಮಾದ ಮೊದಲಲ್ಲೇ ಅದು ಬರುತ್ತೆ. ಸೊ ಸಂಬಂಧ ಮೊದಲನೇ ಬಂದಾಗ ಏನಾಗುತ್ತೆ, ಸಿನಿಮಾ ಶುರುವಾಗೋದೇ ಒಂದು ತುಳು ಹಾಡಿನ ಮೂಲಕ. ಯಾರು ಸತ್ತಿರ್ತಾರೆ, ಆ ಸತ್ತವರ ಮನೆಯ ಉತ್ತಕ್ರಿಯೆ ಆಗಿರುತ್ತೆ. ಅವರ ಬೊಜ್ಜದ ಊಟಕ್ಕೆ, ಅಂದ್ರೆ ಮನೆಯನ್ನು ಒಳ ಕರೆಯುವಂತ ಊಟಕ್ಕೆ ಕರೆದಿರ್ತಾರೆ. ಎಲ್ಲ ತುಂಬಾ ಕುಡಿತಾರೆ. ಆಮೇಲೆ ಒಂದು ಇನ್ವಿಟೇಷನ್, ಮದುವೆ ಇನ್ವಿಟೇಷನ್ ಬರುತ್ತೆ. ಮದುವೆ ಆಗುತ್ತೆ. ಮದುವೆ ನಂತರದ ಪಾರ್ಟಿ ಕೂಡ, ಅದು ಕೂಡ ಎರಡು ಕೂಡ ನಾನ್ ವೆಜ್. ಸಿಕ್ಕಾಪಟ್ಟೆ ತಿಂತಾರೆ, ಸಿಕ್ಕಾಪಟ್ಟೆ ಕುಡಿತಾರೆ. ಇದೇನಪ್ಪ, ಚಿತ್ರದ ಆರಂಭದಲ್ಲೇ ಕುಡಿಯೋದು ಅಂತ ಯಾರಿಗಾದ್ರೂ ಅನಿಸ್ಬೋದು. ಆದ್ರೆ ಏನಾಗಿದೆ ಅಂದ್ರೆ, ಈಗ ದಕ್ಷಿಣ ಕನ್ನಡ ಮತ್ತು ಉಡುಪಿ ಭಾಗದಲ್ಲಿ ಈ ಮಧ್ಯಾಹ್ನದ ಉತ್ತಕ್ರಿಯೆ ಅಲ್ಲದೆ ಸಾಯಂಕಾಲ ಒಳಕರೆಯೋ ಕಾರ್ಯಕ್ರಮ ಕುಡಿತ ಒಂದು ಸಾಮಾನ್ಯ ಅಂತ ಆಗ್ಬಿಟ್ಟಿದೆ. ರಿಸೆಪ್ಷನ್ ಅಲ್ಲಿ ಕೂಡ ಕುಡಿತ ಅನ್ನೋದು ಸಾಮಾನ್ಯ ಆಗ್ಬಿಟ್ಟಿದೆ. ಹೇಗೆ ಅದನ್ನ ಏರ್ಪಾಡು ಮಾಡಿದವರು, ಕಾರ್ಯಕ್ರಮದವರು ಏರ್ಪಾಡು ಮಾಡಿದವರು ಪುಕ್ಕಟೆಯಾಗಿ ಕೊಡ್ತಾರೆ ಅಂತ ಹೇಳಿ ನೆಂಟರಿಷ್ಟರೆಲ್ಲ ಆ ಕಾರ್ಯಕ್ರಮಕ್ಕೆ ಬರ್ತಾರೆ. ಎಷ್ಟು ಹೊಟ್ಟೆ ತುಂಬಾ ಮುಗುಬಿಟ್ಟ ಕುಡಿತಾರೆ. ಇದರಿಂದಾಗಿ ಬೇರೆಯವರಿಗೆ ಒಂದು ವಿಶೇಷ ಅನಿಸುವಾಗಿ ಅದು ವಿಶೇಷ ಅಲ್ಲ. ಯಾಕಂದ್ರೆ ಅದು ಅಲ್ಲಿಯ ಒಂದು ಈ ಇತ್ತೀಚಿನ ಕೆಲವು ವರ್ಷಗಳಲ್ಲಿ ನಡೆದು ಬಂದಂತ ಒಂದು ವಿದ್ಯಮಾನ ಅದು. ಅದರಿಂದಾಗಿ ನಾವು ಅದು ನೋಡುವಾಗ ಏನಪ್ಪಾ ಇದೆಲ್ಲ ಬದಿಲ ಶುರುವಾಯಿತು ಅಂತ ಹೇಳುವಾಗ ಏನು ಇಲ್ಲ. ಅದು ನಡ್ಕೊಂಡು ಬಂದಿದೆ. ಸಿನಿಮಾವನ್ನು ಹಾಗೆ ತನ್ನ ತೋರಿಸಿದ್ದಾರೆ. ಆ ಘಟನೆಯಿಂದಾಗಿ ಒಂದು ಈ ಮುಂದಿನ ಘಟನೆಗಳಿಗೆ ಪ್ರೇರೇಪಣೆ ಆಗುತ್ತೆ. ಅವನೊಂದು ಮನೆಯಲ್ಲಿ ಸ್ನಾನ ಮಾಡೋದಕ್ಕೆ ಬಚ್ಚಲ ಮನೆಗೆ ಇಣುಕಿ ನೋಡ್ತಾನೆ. ಇಣುಕಿ ನೋಡಿ ಅವನು ಪರಾರಿಯಾಗಿ ಹಿಡ್ಕೊಂಡ್ಬಿಡ್ತಾನೆ. ಅದನ್ನ ಪರಾರಿಯಾಗುವ ಅವಕಾಶಗಳು ಇರಲ್ಲ. ಅದನ್ನು ಬಚಾವಲಿಗೋಸ್ಕರ ಅವನು ದೆವ್ವ ಬಂದಾಗೆ ನಟನೆ ಮಾಡ್ತಾನೆ. ಆ ದೆವ್ವ ಬಂದದನ್ನ ಊರ್ನವರು ಯಾರು ಕೂಡ ಇವನು ನಟನೆ ಅಂತ ಅವ್ರು ಒಪ್ಪೋದೇ ಇಲ್ಲ. ಅವ್ರ ದೃಷ್ಟಿಯಲ್ಲಿ ಇದು ಭೂತ ಹಿಡ್ಕೊಂಡ್ಬಿಟ್ಟಿದೆ. ಅವರು ಮತ್ತೆ ಅದನ್ನ ಪರಿಶೀಲನೆ ಮಾಡಿ, ಪರೀಕ್ಷೆ ಮಾಡಿ, ಅಥವಾ ಅವ್ರು ಹೌದಾ ಅಲ್ವಾ ಅಂತ ಅವತ್ತನ್ನ ಮಾತಾಡಿ ಕೇಳಕ್ಕೆ ಯಾರೂ ಸಿದ್ಧರಿಲ್ಲ. ಅವರ ದೃಷ್ಟಿಯಲ್ಲಿ ಇವನಿಗೆ ಭೂತ ಹಿಡಿದೇ ಬಿಟ್ಟಿದೆ, ಇದು ಬಿಡುಗಡೆ ಮಾಡ್ಬೇಕು. ಈ ಭೂತ ಯಾರು ಅಂದ್ರೆ ಪಕ್ಕದ ಊರಿನ ಸುಲೋಚನ ಅನ್ನೋರು ಹೋಗಿದ್ದಾರೆ. ಆ ಪಕ್ಕದ ಊರಿನ ಸೋಮೇಶ್ವರ ಅಂತ ನಾನು ಆಗ್ಲೇ ಹೇಳಿದೆ, ಅದು ಸಮುದ್ರ ದಂಡೆ. ಅಲ್ಲಿ ಸಾಮಾನ್ಯಕ್ಕೆ ಅಲ್ಲಿ ಸುತ್ತಮುತ್ತಲವರು ಅಲ್ಲಿ ಹೋಗಿ ಪಿಂಡ ಬಿಡಕ್ ಬಿಡ್ತಾರೆ. ಆ ಪಿಂಡ ಬಿಡುವಾಗ ಸುಲೋಚನ ದೆವ್ವ ಇವನಿಗೆ ಅಲ್ಲಿಂದ ಬಂದು ಹಿಡ್ಕೊಂಡ್ಬಿಟ್ಟಿದೆ. ಇದನ್ನ ಬಿಡಿಸ್ಬೇಕು. ಇದನ್ನ ಬಿಡಿಸುವಂತ ರೀತಿಯೇ ಇದು ಈ ಸಿನಿಮಾದ ವಸ್ತು. ಈ ಸಣ್ಣ ಒಂದು ಸರಳ ರೇಖೆಯಲ್ಲಿ ಹೋಗುವಂತ ಒಂದು ಕತೆ. ಆದ್ರೆ ಆ ಕಥೆಯನ್ನು ಹೇಳದ್ರಿಂದ ಈ ಹಾಸ್ಯಗಳು ಪ್ರತಿಯೊಂದು ವ್ಯಕ್ತಿಗಳ ಜಾಯಮಾನಗಳನ್ನಾಗ್ಲಿ, ಅಥವಾ ಅವರು ಹೇಳುವಂತಹ ಆ ಸಂದರ್ಭಕ್ಕೆ ಅವ್ರು ಕೊಡುವಂತ ಪ್ರತಿಕ್ರಿಯೆಯನ್ನಾಗ್ಲಿ ಅದನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸಿ ಇದನ್ನು ಸಿನಿಮಾವನ್ನ ಕಟ್ಟಲಾಗಿದೆ. ಇದರಲ್ಲಿ ಆ ಸಿನಿಮಾ ನಾನು ನಿಮಗೆ ನಗಿಸುತ್ತೆ ಅಂತ ಹೇಳಿದ್ದೀನಿ. ನಗಿಸುವ ಒಟ್ಟಿಗೆ ಆ ಸಿನಿಮಾದ ಪ್ರಮುಖವಾದ ಗುಣ ನಗಿಸುವುದಾ ಬಿಡುದಾ ಅದು ಬೇರೆ ವಿಷಯ. ಸಂತೋಷ ಕೊಡುತ್ತೆ. ಒಂದು
ನೋಡುವವರಿಗೆ ಒಂದು ಆನಂದ ಕೊಡುತ್ತೆ ಅಂತ ಹೇಳಿದ್ದೀನಿ, ಮುದ ನೀಡುತ್ತೆ ಅಂತ ಹೇಳಿದ್ದೀನಿ. ಅದ್ ಜೊತೆಗೆ ಸಿನಿಮಾದಲ್ಲಿ ಒಂದು ಕೊನೆಯಲ್ಲಿ ನಮ್ಮ ಸಂಧ್ಯಾ ರೇಖರೆ ಅವರು ಮಾಡಿದ ಭಾನು ಅಂತ ಒಂದು ಪಾತ್ರ ಬರುತ್ತೆ, ತುಂಬಾ ಚೆನ್ನಾಗಿ ಮಾಡಿದ್ರು ಅವರ ಪಾತ್ರ. ಆ ಪಾತ್ರದ ಮೂಲಕ ಅಲ್ಲಿಯವರ ಘಟನೆಗೆ ಒಂದು ತಿರುವು ಸಿಗುತ್ತೆ. ಅವರು ಸತ್ತು ಹೋದ ಸುಲೋಚನಾ ಅವರ ಮಗಳು, ಅವರ ಭಾರಿ ಘನತೆಯಿಂದ ಆ ಪಾತ್ರ ನಿರ್ವಹಣೆ ಮಾಡಿದ್ದಾರೆ. ಬೇರೆ ಅವರು ನಿಮ್ಮ ಅಮ್ಮ ಮಾಡಿಕೊಂಡಿದ್ದಾರೆ, ಅವ್ರು ಬಿಡಿಸಿ ಅಂತ ಹೇಳಿದಾಗ ಬರ್ತಾರೆ. ಆಮೇಲೆ ಮುಂದಿನ ಘಟನೆಗೆ ಅದು ಕಾರಣ ಆಗುತ್ತೆ ಬಿಡಿ. ಇಲ್ಲಿ ಏನಾಗಿದೆ ಅಂದ್ರೆ, ಈ ಭೂತ ಹಿಡಿಯೋದು ಅನ್ನೋದು ಅಥವಾ ದೆವ್ವ ಹಿಡಿಯೋದು ಅನ್ನೋದು ಅಥವಾ ಪ್ರೇತ ಹಿನ್ನಡೆದು ಏನೇ ಯಾವ ರೀತಿಯಲ್ಲಿ ಬೇಕಾದ್ರೂ ನೀವು ಕರೀರಿ, ಪ್ರೇತ, ಭೂತ ಅಥವಾ ದೆವ್ವ, ನಮ್ಮಲ್ಲಿ ಕುಲೆ ಅಂತ ಹೇಳ್ತೀವಿ ತುಳುನಲ್ಲಿ, ಏನ್ ಬೇಕಾದ್ರೆ ಯಾವ ಹೆಸರಲ್ಲಿ ಬೇಕಾದ್ರೂ ಕರೀರಿ. ಇದು ಒಂದು ಕುಡು ನಂಬಿಕೆ, ಇದರಲ್ಲಿ ಅರ್ಥ ಇಲ್ಲ. ಇದು ಈ ಮೌಢ್ಯವನ್ನ ಪಾಲಿಸ್ತಿದ್ದೀವಿ. ಈ ರೀತಿಯ ಮೌಢ್ಯದ ಬಗ್ಗೆ ಅದನ್ನ ಪ್ರಶ್ನಿಸುವುದು ಮೊದಲು ಆ ಬಡಿಸುವ ಸಂದರ್ಭದಲ್ಲೇ ಶುರುವಾಗುತ್ತೆ. ಬಾಗ್ಲು ಹಾಕಿ ಒಳಗಡೆ ಸತ್ತವರಿಗೆ ಎಲೆ ಹಾಕಿ ಒಳಗಡೆ ಯಾರು ಹೋಗಬಾರ್ದು ಅಂತ ಚಿಲಕ ಹಾಕಿ ಅವರಿಗೆ ಕಾಯುವುದರಿಂದಲೇ ಆ ಪ್ರತಿಯೊಂದು ಘಟನೆಯಲ್ಲಿ ಕೂಡ ಈ ಮೌಢ್ಯವನ್ನು ಪ್ರಶ್ನಿಸಲಾಗಿದೆ. ಇನ್ನು ವೈಜ್ಞಾನಿಕವಾಗಿ ನೋಡಿದ್ರು ಕೂಡ ಒಬ್ಬನ ಮೈ ಮೇಲೆ ಯಾವುದೇ ಭೂತ ಆಗಲಿ ಯಾವುದೇ ಪ್ರೇತ ಆಗಲಿ ಬರಕ್ಕೆ ಸಾಧ್ಯ ಇಲ್ಲ. ಅದು ಶುದ್ಧ ಅವೈಜ್ಞಾನಿಕ. ವ್ಯಕ್ತಿಯ ಮೇಲೆ ಮತ್ತೊಬ್ಬ ವ್ಯಕ್ತಿ, ನಾವು ಬಾರಿ ಸುಲಭವಾಗಿ ಹೇಳ್ತಾರಲ್ಲ, ಅವರ ಮೇಲೆ ಮೈ ಮೇಲೆ ಮತ್ತೊಬ್ಬರು ಬಂದ್ರು ಹಾಗೆ ಹೀಗೆ ಅಂತ, ಅದು ಸಾಧ್ಯ ಇಲ್ಲ. ಅದು ಯಾವ ರೀತಿಯಲ್ಲಿ ನೋಡಿದ್ರು ಸಾಧ್ಯ ಇಲ್ಲ. ಇದನ್ನ ಅದು ಸಿನಿಮಾ ಹೇಳುತ್ತೆ. ಅದು ಯಾಕಂದ್ರೆ ಅದು ನಟನೆ, ಅದು ಜನ ಒಪ್ಪಲ್ಲ ಈ ನಂಬಿಕೆ. ಆ ನಂಬಿಕೆಯನ್ನು ಕೂಡು ನಂಬಿಕೆಯನ್ನು ಪ್ರಶ್ನೆ ಮಾಡುತ್ತೆ. ಅದ್ರ ಜೊತೆಗೇನೆ ಅಲ್ಲೊಬ್ಬ ಸ್ವಾಮೀಜಿ ಬರ್ತಾನೆ ಅದ್ ಬಿಡ್ಸಕ್ಕೆ. ಒಬ್ಬ ಬಲ್ಯಾಯ ಅಂದ್ರೆ ನಮ್ಮಲ್ಲಿ ಅವನು ಈ ಮಾಟ ಮಂತ್ರ ಮಾಡೋರು ಮತ್ತೆ ಜ್ಯೋತಿಷಿ ಮಂತ್ರವಾದಿ ಅಂತ ಹೇಳ್ಬೋದು, ಅವರು ಬರ್ತಾರೆ. ಆ ಪಾತ್ರಗಳನ್ನ ತುಂಬಾ ಹಾಸ್ಯಾಸ್ಪದವಾಗಿ ಮಾಡಿ ಜನ ಈ ಸ್ವಾಮೀಜಿಗಳ ಮೇಲೆ ಜನ ಇಟ್ಟ ನಂಬಿಕೆಯನ್ನು ಕೂಡ ಪ್ರಶ್ನೆ ಮಾಡ್ತಾರೆ. ಎಂತ ಒಂದು ಕಪಟಿಗಳು ಇವರು ಅಂತ ಬಿಟ್ಟು ತೋರಿಸುತ್ತೆ. ಈ ಸಮಾಜ ನಂಬಿಕೊಂಡು ಬಂದ ಈ ಅಂಧಾಭಿಮಾನವನ್ನ, ಅಂಧಶ್ರದ್ಧೆಯನ್ನ ಈ ಸೂಕ್ಷ್ಮವಾಗಿ, ಅದು ಕೂಡ ಅದು ದೊಡ್ಡ ಒಂದು ಅಬ್ಬರದ ರೀತಿಯಲ್ಲಿ ಅದು ಹೇಳೋದಿಲ್ಲ, ಈ ಹಾಸ್ಯದೊಟ್ಟಿಗೆ ಸೂಕ್ಷ್ಮವಾಗಿ ಅದು ಹೇಳ್ತಾ ಹೋಗುತ್ತೆ. ಅದರಿಂದಾಗಿ ನಮ್ಗೆ ಏನಾಗುತ್ತೆ, ಇದು ಬರೀ ನಗಿಸೋದಲ್ಲ, ಇದ್ರೊಂದು ಸಂದೇಶ ಇದೆ. ಆಮೇಲೆ ಬಹಳ ಮುಖ್ಯವಾಗಿದ್ದು ಏನಂದ್ರೆ, ಈ ಭಾನು ಪಾತ್ರ ಅವರು ಶೋಷಣೆಗೊಳಗಾಗುವಂತ ಒಂದು ಹೆಣ್ಣು ಮಗಳು, ಅಸಹಾಯಕ ಹೆಣ್ಣು ಮಗಳು. ಅವರ ಚಿಕ್ಕಪ್ಪನೇ ಶೋಷಣೆ ಮಾಡ್ತಿರ್ತಾರೆ. ಅದಕ್ಕೆ ಒಂದು ಬಿಡುಗಡೆ ಬೇಕಿರುತ್ತೆ. ಅವರಿಗೆ ಮದುವೆ ಆಗಿರೋದಿಲ್ಲ. ಆ ಸಂದರ್ಭದಲ್ಲಿ ಅವರಿಗೆ ಆ ಬಿಡುಗಡೆ, ಅವರ ಶೋಷಣೆಯನ್ನು ತೋರಿಸೋ ಮಟ್ಟಿಗೆ ಒಂದು ಅಸಹಾಯಕ ಹೆಣ್ಣು ಮಗಳನ್ನ ಸಮಾಜ ಹೇಗೆ ದುರುಪಯೋಗ ಪಡಿಸ್ಕೊಳ್ಳುತ್ತೆ, ಅದು ಅವರ ಸಂಬಂಧಿಕರೇ ಆಗ್ಬೋದು, ಹತ್ತಿರ ಸಂಬಂಧಿಕರೇ ಆಗಿರ್ಬೋದು, ಒಂದು ಹೆಣ್ಣು ಮಗಳನ್ನ ಹೇಗೆ ದುರುಪಯೋಗ ಪಡಿಸ್ತಾರೆ ಸಿಗೋ ಜೊತೆಗೆ. ಇದು ಈ ದೈವ ಅನ್ನೋದು ಅಥವಾ ದೆವ್ವ ಅನ್ನೋದು ಅಥವಾ ಪ್ರೇತ ಅನ್ನೋದು ಅವರನ್ನ ಬಿಡುಗಡೆಗೆ ಕೂಡ ಸಹಾಯ ಆಗ್ಲಿಕ್ಕೆ ಉಪಯೋಗಿಸ್ಕೊಳ್ಳಬಹುದು ಅನ್ನುವಂತ ರೀತಿಯಲ್ಲಿ ಆ ಸಿನಿಮಾ ಒಂದು ಮಾದರಿಯನ್ನ, ಒಂದು ರೀತಿಯನ್ನ ಕೊಡುತ್ತೆ. ಅಂದ್ರೆ ಈ ಮೂಢನಂಬಿಕೆಯನ್ನ ಹೋಗಲಾಡಿಸಿ ಒಂದು ರೀತಿಯಲ್ಲಿ ನೀವು ಇದ್ರ ಏನು ಅಂತ ತಿಳ್ಕೊಳ್ಬೇಕು, ವಿಚಾರ ಮಾಡ್ಬೇಕು ಅನ್ನುವಂತ ಒಂದು ಅಂಶವನ್ನ ಕೂಡ ಈ ಸಿನಿಮಾ ಹೇಳುತ್ತೆ. ಅದರಿಂದಾಗಿ ಈ ಸಿನಿಮಾ ನೋಡಿದವರಿಗೆ ಇದು ಏನಪ್ಪಾ, ಇದು ಏನು ಇಲ್ಲ ಅಂತ ಅನ್ಸೋದಿಲ್ಲ. ಆಮೇಲೆ ಅಲ್ಲಿವರೆಗೆ ಒಂದು ನಗ್ತಾ ಅಂತ ಸಾಗುವಂತ ಒಂದು ಸಿನಿಮಾ ಕೊನೆಯಲ್ಲಿ ಬರೋ ತಿರುವು ಪಡೆಕೊಳ್ಳೋದು, ಆ ಭಾವನ ಪಾತ್ರದ ಮೂಲಕ ಅದಕ್ಕೆ ಒಂದು ತಿರುವು ಪಡೆದ್ರ ಮೂಲಕ ಅದೊಂದು ಸಮಗ್ರತೆಗೆ ಪ್ರಾಪ್ತ ಆಗತ್ತೆ ಸಿನಿಮಾಕ್ಕೆ. ಅದು ಹೇರಿಕೆ ಅಂತ ಅನ್ಸೋದಿಲ್ಲ ನಮಗೆ. ಒಂದು ಸಿನಿಮಾದ ಒಳಗಡೆನೆ ಅದು ಬಂದಾಗತ್ತೆ. ಎಲ್ಲೂ ಕೂಡ ಒಂದು ಅದನ್ನ ಕೊನೆಗೆ ಹೇಗೋ ಅಂತ್ಯ ಮಾಡ್ಬೇಕು ಅಂತ ಅಂತ್ಯ ಮಾಡಿಲ್ಲ. ಒಂದು ಹೇಗೆ ತಾತ್ವಿಕವಾಗಿ ಸಿನಿಮಾಕ್ಕೆ ಒಂದು ಕೊನೆ ಕೊಡ್ಬೇಕಾ ಆ ರೀತಿಯಲ್ಲಿ ಅದು ಕೊನೆ ಬಂದಿದೆ. ಹಾಗಂತ ಸಿನಿಮಾದಲ್ಲಿ ಏನು ಕೊರತೆಗಳಿಲ್ಲ ಅಥವಾ ಒಂದು ತುಂಬಾ ಒಳ್ಳೆಯ ಸಿನಿಮಾ ಅಂತೂ ಹೇಳಕ್ಕೆ ಕೆಲವು ಬಿಡಿ ವಿಷಯಗಳು ಕೂಡ ಅದರಲ್ಲಿ ಇದೆ. ಒಂದು ಸ್ವಾಮೀಜಿಯ ಪಾತ್ರ ಮಾಡಿದ್ದು ಸ್ವಾಮೀಜಿ, ಆ ಸ್ವಾಮೀಜಿ ಪಾತ್ರದ ಪ್ರವೇಶ ತುಂಬಾ ಚೆನ್ನಾಗಿದೆ. ಅದು ಕೆಲವು ಎರಡು ಮೂರು ದೃಶ್ಯಗಳಲ್ಲಿ ಬಹಳ ಚೆನ್ನಾಗಿದೆ. ಆದ್ರೆ ಕೊನೆಗೆ ನಿರ್ದೇಶಕರಿಗೆ ಆ ಸಿನಿಮಾ ಆ ಪಾತ್ರವನ್ನು ಏನ್ ಮಾಡ್ಬೇಕಂತ ಗೊತ್ತಾಗದಾಗೆ ಇದೆ. ತಳಬಳಿಸಿದ್ದಾರೆ ಅಲ್ಲಿ ಅಂದ್ರೆ ಆ ಒಂಥರ 10ರೊಟ್ಟಿಗೆ 11 ಆಗಿಬಿಟ್ಟ ಆ ಪಾತ್ರ ಕೊನೆಗೆ ಅದು ಎಲ್ಲೂ ನೆಲೆ ಇಲ್ಲದೆ ಅದು ಕೊನೆಗೊಳ್ಳುತ್ತೆ ಆ ಸಿನಿಮಾ. ಆ ತರ ಒಂದು ಪಾತ್ರವನ್ನ ಆ ಪಾತ್ರದ ಸೃಷ್ಟಿ ಮಾಡುವಾಗ ಅತ್ಯುತ್ತಮವಾಗಿ ಆಗ್ತಿತ್ತು. ಆ ನಿರ್ಗಮನ ಆ ಪಾತ್ರಕ್ಕೆ, ಸ್ವಾಮೀಜಿಯ ಪಾತ್ರಕ್ಕೆ ಹೇಗೆ ಪ್ರವೇಶ ಇತ್ಯ ಆ ರೀತಿ ಒಂದು ನಿರ್ಗಮನವನ್ನು ಕೊಡ್ಲಿಲ್ಲ ಅಂತ ನಂಗೆ ಅನ್ಸುತ್ತೆ. ಇನ್ನೊಂದು ಅಲ್ಲಿ ಭಾವ ಅಂತ ಒಬ್ರು, ಅವ್ರ ಭಾವ ಅಂದ್ರೆ ಅಕ್ಕನ ಗಂಡ ತಂಗಿ ಗಂಡ ಯಾರಾದ್ರಾಗಿರೋ ಬರ್ತಾರೆ. ಆ ಭಾವ ಬಂದರು ಅಂತ ಅವರ ಪ್ರವೇಶ ಮತ್ತೆ ಅವರ ಬೇರೆ ಚಲನವಲನಗಳು ಬಹಳ ಚೆನ್ನಾಗಿದೆ, ಹಾಸ್ಯ ಉಕ್ಕಿಸುತ್ತೆ. ಅದರ ಪೃಥ್ವಿರಾಜ್ ಬೋಳರ್
ಬಹಳ ಚೆನ್ನಾಗಿ ಮಾಡಿದ್ದಾರೆ ಅವರು. ಅವರು ಆ ಪಾತ್ರ ನಿರ್ವಹಣೆ ಚೆನ್ನಾಗಿದೆ, ಆದ್ರೆ ಅದ ಪಾತ್ರ ತುಂಬಾ ಹಾಸ್ಯಾಸ್ಪದವಾಗಿ ಕರುಣಾಜನಕವಾಗಿ ಕೆಲವು ಸನ್ನಿವೇಶಗಳನ್ನ ಅದಕ್ಕೆ ಸೃಷ್ಟಿಸಿದ್ದಾರೆ. ಅದನ್ನ ಸ್ವಲ್ಪ ಅವಾಯ್ಡ್ ಮಾಡಬಹುದಾಗಿತ್ತು. ಈ ಸಿನಿಮಾದಲ್ಲಿ ನಾನು ಮುಖ್ಯವಾಗಿ ಹೇಳುದಂದ್ರೆ, ಈ ಒಬ್ಬನೇ ಒಬ್ಬ ವ್ಯಕ್ತಿಯನ್ನ ಆಧರಿಸಿದ ಸಿನಿಮಾ ಅಲ್ಲ. ಆದ್ರಿಂದ ಸಿನಿಮಾ ನೋಡಿದ ಮೇಲೆ ಕೂಡ ರವಿ ಅಣ್ಣ ಅಂತ ಹೆಸರು ನಮ್ಮ ಕಿವಿ ಮೇಲೆ ಉಳಿಯುತ್ತೆ. ಯಾಕಂದ್ರೆ ರವಿ ಅಣ್ಣ ಊರಿಗೆ ಉಪಕಾರಿಯಾದಂತ ಮನುಷ್ಯ, ಒಂದು ಎಲ್ರಿಗೂ ಬೇಕಾದವರು, ಅವರ ಹೆಸರು ನಮ್ಮ ಕಿವಿಯಲ್ಲೂ ಕೂಡ ಉಳಿಯುತ್ತೆ. ಅದ್ರ ಜೊತೆಗೇನೆ ಈ ಪಾತ್ರ ಬೇರೆಯವರು, ರವಿ ಅಣ್ಣ ಅಂತ ಪಾತ್ರವನ್ನು ಶನಿಲ್ ಗೌತಮನ್ ಅವರು ಮಾಡಿದ್ದಾರೆ. ಆಮೇಲೆ ಪ್ರಕಾಶ್ ತುಂಬಿನಾಡು, ಆಮೇಲೆ ದೀಪಕ್ ರೈ ಪಾಡಾಜೆ, ಮಹಿಮ್ ರಾಮದಾಸ್, ಆಮೇಲೆ ನಾನು ಆಗ್ಲೇ ಹೇಳಿದಾಗೆ ಇವರು ಬೋಳಾರು, ಆಮೇಲೆ ಇವರು ಸಂಧ್ಯಾ ರೆಕರೆ ಮಾಡಿದ್ದಾರೆ. ಇವರೆಲ್ಲರೂ ಕೂಡ ಸಿನಿಮಾಕ್ಕೆ ಅವರ ಪಾತ್ರೋಚಿತವಾಗಿ ಪಾತ್ರಕ್ಕೆ ಎಷ್ಟು ಬೇಕು ಅಷ್ಟು ಒಳ್ಳೆಯ ಅಭಿನಯವನ್ನು ಕೊಟ್ಟಿದ್ದಾರೆ. ಇದು ಸಿನಿಮಾದ ಮುಖ್ಯವಾದ ಅಂಶ. ಇನ್ನು ಈ ಅದನ್ನ ಈ ಜಾನರ್ ನೋಡೋ ಬಗ್ಗೆ ಹೇಳೋದಾದ್ರೆ, ಇದೊಂದು ಡಾರ್ಕ್ ಕಾಮಿಡಿ ಅಂತ ಹೇಳ್ಬೋದು. ಈ ಕಾಮಿಡಿಗೆ ಅಂತ ಇದಕ್ಕೆ ತೀರ ಒಂದು ಬೆಚ್ಚಿ ಬೀಳಿಸುವ ಸನ್ನಿವೇಶಗಳು ಇಲ್ದಿದ್ರು ಕೂಡ ಆ ಸನ್ನಿವೇಶಕ್ಕೆ ತಕ್ಕ ಹಾಗೆ ಹಿನ್ನೆಲೆ ಸಂಗೀತವನ್ನ ಬಹಳ ಒಳ್ಳೆ ಹಿನ್ನೆಲೆ ಸಂಗೀತ ಕೊಟ್ಟಿದ್ದಾರೆ. ಹಾಗೆಯೇ ಸುಮೇಧ್ ಅನ್ನುವಂತ ಒಬ್ಬ 19 ವರ್ಷ ಹುಡುಗ ಒಳ್ಳೆ ಹಾಡಲ್ಲಿ ಒಂದು ಹಾಡು ಡ್ಯಾನ್ಸ್ ಅಂತಮ್ ಅಂತ ಹೇಳ್ತಾರೆ, ಅದು ಹಾಡು ಚೆನ್ನಾಗಿದೆ, ಒಂದು ಕುಣಿತಕ್ಕೆ ಹೆಜ್ಜೆ ಹಾಕುವ ರೀತಿಯಲ್ಲಿ ಇದೆ. ಮತ್ತೆರಡು ಹಾಡು ಸಿನಿಮಾದ ಮುಂದುವರಿಕೆಗೆ ಸಹಾಯ ಮಾಡುತ್ತಷ್ಟೇ ಕಿವಿ ನೆನಪಲ್ಲಿ ಉಳಿಯುವಂಥದ್ದಲ್ಲ. ಈ ರೀತಿ ಹಾಡುಗಳು ಚೆನ್ನಾಗಿದೆ. ಸಂಕಲನ, ಆ ಸಂಕಲನ ಬಹಳ ಮುಖ್ಯ ಅಂಶ. ಯಾವುದೂ ಕೂಡ ಹೆಚ್ಚು ಕಮ್ಮಿ ಆಗದಾಗೆ ಮಾಡಿದ್ದಾರೆ. ಒಂದು ಆ ಮರಳೂರು ಸೋಮೇಶ್ವರ ಅಂದ್ರೆ ಮಂಗಳೂರು ಸೋಮೇಶ್ವರ ಅಂತ ನೀವು ಹೇಳ್ಕೊಳ್ಳಿ, ಯಾವ್ದನ್ನು ಕೂಡ ಆ ಊರಿನ ಆ ಪ್ರದೇಶದ ಸಂಸ್ಕೃತಿಯನ್ನ, ಆಚಾರ ವಿಚಾರವನ್ನ, ಮತ್ತೆ ಜನರ ನಡವಳಿಕೆಯನ್ನ ಆ ಸಿನಿಮಾ ಕಟ್ಟಿಕೊಟ್ಟಿದ್ರಿಂದ, ಅದೊಂದು ಪ್ರಾದೇಶಿಕತೆ ಢಾಳಾಗಿ ಅಲ್ಲಿ ಎದ್ದು ಕಾಡೋದ್ರಿಂದ ಈ ಸಿನಿಮಾ ನಮ್ಗೆ ಆಪ್ತ ಆಗುತ್ತೆ. ಅದರಿಂದಾಗಿ ಸಿನಿಮಾಕ್ಕೆ ನೋಡೋರು ನಿಜವಾಗ್ಲೂ ಖಂಡಿತವಾಗಿ ಕೂಡ ಈ ಸಿನಿಮಾ ನೋಡಿ ಮನರಂಜನೆಯನ್ನು ಪಡೀತಾರೆ. ಒಂದು ರೀತಿಯಲ್ಲಿ ಬೇಸತ್ತ ಮನಸ್ಸುಗಳಿಗೆ, ದಣಿದ ಮನಸ್ಸುಗಳಿಗೆ ಒಂದು ಆಹ್ಲಾದವನ್ನು ಇದು ಕೊಡುತ್ತೆ. ಇದ್ರ ಜೊತೆಗೆ ನಾವು ತಿಳ್ಕೊಳ್ಬಹುದಾದ ವಿಷಯ ಏನಂದ್ರೆ, ಇದು ಒಂದು ಕಾಲದಲ್ಲಿ ನೀವೆಲ್ಲ ಗಮನಿಸಿರ್ಬೋದು, ದಕ್ಷಿಣ ಕನ್ನಡದಿಂದ ಬರುವಂತಹ ಬಂದ ಸಿನಿಮಾಗಳು ಅಲ್ಲದೇನೆ ಈ ಕನ್ನಡ ಸಿನಿಮಾಗಳಲ್ಲಿ ಮಂಗಳೂರಿನ ತುಳು ಕನ್ನಡವನ್ನ ಲೇವಡಿ ಮಾಡ್ತಿದ್ರು. ಆ ಪಾತ್ರಗಳಿಗೆ ತೀರಾ ಕೆಟ್ಟದಾಗಿ ಆ ಮಾತನ್ನ ಆಡಿಸ್ಬಿಟ್ಟು ಒಂದು ಹಾಸ್ಯಾಸ್ಪದವಾಗಿ ಪಾತ್ರಗಳ ಪೋಷಣೆಯನ್ನ ಮಾಡ್ತಿದ್ರು. ಅದು ಯಾರು ನಟರು ಅಂತ ಹೇಳಲ್ಲ, ಕನ್ನಡದಲ್ಲಿ ಆ ತರ ಒಂದು ಪದ್ಧತಿ ಇತ್ತು. ಅದರ ಬದಲಾಗಿ ಮಂಗಳೂರು ಕನ್ನಡವನ್ನೇ, ಆ ಕನ್ನಡದ ಒಂದು ಘಮ ಏನಿದೆಯಲ್ಲ ಅದನ್ನೇ ಉಳಿಸ್ಕೊಂಡು ಆ ಸೊಗಡನ್ನ ತಂದಿದೆಯಲ್ಲ, ಅದು ಬಹಳ ಮುಖ್ಯವಾದ ಅಂಶ. ಅದು ಇದು ಪ್ರಥಮ ಚಿತ್ರ ಅಂತ ಹೇಳಲ್ಲ, ಆಗ್ಲೇ 3-4 ಚಿತ್ರಗಳ ಹತ್ರ ಬಂದಿದೆ. ಅದರಿಂದಾಗಿ ಆ ಒಂದು ದಕ್ಷಿಣ ಕನ್ನಡದ ಕನ್ನಡ ಮಾತಾಡುವಂತ ರೀತಿಗೆ ಒಂದು ಅಸ್ಮಿತೆಯನ್ನು ಒದಗಿಸಿಕೊಟ್ಟಿದ್ದಾರೆ. ಅದೇ ರೀತಿ ನಾನು ಹೇಳೋದೇನೆಂದ್ರೆ, ರಾಯಚೂರು ಕನ್ನಡದಲ್ಲಿ ನಾವು ಕನ್ನಡ ಸಿನಿಮಾ ನೋಡಿದೀವಿ. ಇದು ಫೋಟೋ ಆಗಿರ್ಬೋದು, ಆಮೇಲೆ ಇತ್ತೀಚೆಗೆ ಬಂದ ಹೆಬ್ಬುಲಿ ಕಟ್ಟು ಆಗಿರ್ಬೋದು, ಸುಮಾರು ಸಿನಿಮಾದಲ್ಲಿ ನಾವು ಅದನ್ನು ನೋಡಿದೀವಿ. ಈ ತರ ರಾಯಚೂರು ಕನ್ನಡ ಆಗ್ಲಿ, ಗುಲ್ಬರ್ಗ ಕನ್ನಡ ಆಗ್ಲಿ, ಮತ್ತೆ ಸ್ವಲ್ಪ ಕಷ್ಟ ಅಂತ ಅನಿಸುವ ಬೀದರ್ ಕನ್ನಡ ಆಗ್ಲಿ, ಇದರಲ್ಲಿ ಕೂಡ ಅಲ್ಲಿ ಅವರು ಆ ಸಂಸ್ಕೃತಿಯನ್ನ ಬಳಸ್ಕೊಂಡು ಸಿನಿಮಾವನ್ನ ಮಾಡಿದ್ರೆ ನಮ್ಗೆ ಒಂದು ಎಲ್ಲ ಪ್ರದೇಶದ, ಎಲ್ಲ ಊರಿನ, ಎಲ್ಲ ಜನರ ಆ ನಡವಳಿಕೆಗಳು, ಆ ಆಚಾರ ವಿಚಾರಗಳು ನಮ್ಮ ತಿಳಿಗಳಿಗೆ ಬರುತ್ತೆ. ಆ ಭಾಷೆಯ ಪರಿಚಯ ಕೂಡ ನಮ್ಗೆ ಆಗತ್ತೆ. ನಮ್ಗೊಂದು ಒಳ್ಳೆಯ ಅನುಭವ ಕೂಡ ಸಿಗುತ್ತೆ. ಇದನ್ನ ಮಾಡ್ಲಿ ಅಂತ ಹೇಳ್ತಾ, ಈ ಸಿನಿಮಾ ಇನ್ನೊಂದು ಬಹಳ ಮುಖ್ಯವಾದ ಸಿನಿಮಾದ ಗಮನಿಸಬೇಕಾದ ಅಂಶ ಏನಂದ್ರೆ, ಹೊಸಬರು ಮಾಡಿದ್ದು ಅಂತ ನಾನು ಹೇಳಿದೆ, ನಿರ್ದೇಶಕ ಹೊಸ ಮಾಡಿದ್ದು ಅಂತ ಹೇಳಿದ್ರೆ, ಇದು ಇನ್ನು ಮುಂದೆ ಹೊಸಬರಿಗೆ ಅವಕಾಶ ತೆರೆಯಲಿ. ಈ ಪ್ರೇರೇಪಣೆಯಿಂದ, ಈ ಸ್ಫೂರ್ತಿಯಿಂದ ಮತ್ತಷ್ಟು ಹೊಸಬರು ಕಡಿಮೆ ಖರ್ಚಿನಲ್ಲಿ, ಕಡಿಮೆ ಬಜೆಟ್ ಅಲ್ಲಿ ಒಳ್ಳೆ ಸಿನಿಮಾ ಮಾಡುವಂತಾಗ್ಲಿ, ಅವ್ರಿಗೊಂದು ಪ್ರೇರಣೆ ಆಗ್ಲಿ ಅಂತ ನಾನು ಹಾರೈಸಿ, ಈ ಸಿನಿಮಾಕ್ಕೆ ಅದನ್ನ ನಿರ್ಮಾಣ ಮಾಡಿದ ರೈಟರ್ ಬುದ್ಧ ಸಂಸ್ಥೆಗೂ ಮತ್ತು ಮುಖ್ಯವಾಗಿ ಈ ಸಿನಿಮಾದಲ್ಲಿ ಮುಖ್ಯ ವ್ಯಕ್ತಿ ಅಂತ ಕಾಣುವಂತ ನಿರ್ದೇಶಕ, ಈ ಸಿನಿಮಾ ಸಂಪೂರ್ಣ ಆವರಿಸಿಕೊಂಡಿರುವಂತ ಆ ವ್ಯಕ್ತಿ ಮುಖ್ಯ ಪಾತ್ರವನ್ನು ಕೂಡ ಮಾಡಿದ್ದಾರೆ. ನಿರ್ದೇಶಕ ಕೂಡ JP ತಿಮ್ಮನಾಡ್ ಅವರ ಈ ಪ್ರಯತ್ನಕ್ಕೆ ಅಭಿನಂದನೆ ಸಲ್ಲಿಸ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತೇನೆ. ನಮಸ್ಕಾರ.